ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಕಮ್ಮಿ ಜಾಗದಲ್ಲಿ ಮೆಂತ್ಯ ಸೊಪ್ಪನ್ನು ಬೆಳೆದಿದ್ದೀನಿ. ನಾನು ಅದು ಹೇಗೆ ಬೆಳೆದಿದ್ದೀನಿ ಅನ್ನೋದನ್ನ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಹೇಗೆ ಬೆಳೆದಿದ್ದೀನಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ. ತುಂಬ ಕಮ್ಮಿ ಜಾಗದಲ್ಲೇ ನಾನು ಮೆಂತ್ಯ ಸೊಪ್ಪನ್ನ ನನ್ನ ಮನೆಗಾಗೋಷ್ಟು ನಾನು ಬೆಳ್ಕೊಳ್ತೀನಿ. ನೋಡಿ, ಇದು ಖಾಲಿ ಡಬ್ಬು. ನಾನು ಅದ್ರಾಗೆ ಡ್ರ್ಯಾಗನ್ ಫ್ರೂಟ್ಸ್ ಗಿಡ ಹಾಕಿದ್ದೀನಿ, ಅದು ಖಾಲಿ ಇದೆ. ಅದಕ್ಕೆ ನಾನು ಸ್ವಲ್ಪ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಕಮ್ಮಿ ಜಾಗ, ಅದು ಕಮ್ಮಿ ಜಾಗದಲ್ಲೇ ನಾನು ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹೇಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಅದು ಸಿಂಪಲ್ಲು. ಸುಮ್ಮನೆ ಆ ಥರ ಹಾಕಿದ್ರೆ ಸಾಕು, ಒಂದು 3 ದಿನದಲ್ಲೆಲ್ಲ ಅದು ಮೊಳಕೆ ಬರೋದು. ನಮಗೆ 15 ದಿನದೊಳಗಡೆ ಸೊಪ್ಪು ಬರುತ್ತೆ. ಇದು ಖಾಲಿ ಆದ ತಕ್ಷಣ ನಾವು ಬೇರೆ ಕಡೆ ಚೆಲ್ಕೊಬೋದು. ಒಂದು ಬರ್ತದೆ ಅಂತಂದ್ರೆ ನಾವು ಇನ್ನೊಂದು ಕಡೆ ಚೆಲ್ಕೊಬೋದು. ನೋಡಿ, ನಾನು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಇವಾಗ ಇದನ್ನು ಚೆಲ್ತಾಯಿದ್ದೀನಿ ನಮ್ಗೆ ವಿಡಿಯೋ ತೋರಿಸೋದಕ್ಕೋಸ್ಕರ. ನಾನು ಆಲ್ರೆಡಿ ಸೊಪ್ಪು ಚೆಲ್ಲಿದ್ದೀನಿ. ಹೇಗೆ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದನ್ನ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಇವತ್ತು 5 ಡಬ್ಬಲ್ ಚೆಲ್ಲಿದೆ. ಈಗ ನೆಕ್ಸ್ಟು ಇಲ್ಲಿ ಬೇರೆ ಇದರಲ್ಲಿ ಬೇರೆ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪನೇ ಹಾಕ್ಕೊಳ್ತೀನಿ. ನಾನು ಜಾಸ್ತಿ ಏನು ಹಾಕ್ಕೊಳ್ಳಲ್ಲ, ಸ್ವಲ್ಪನೇ ಹಾಕ್ಕೊಂಡು ನಾನು ಒಂದು ಖಾಲಿ ಆಗೋಷ್ಟರಲ್ಲಿ ಇನ್ನೊಂದು ಬರಬೇಕು. ಆ ಥರ ನಾನು ಮನೆಗೆ ಮೇಂಟೈನ್ ಮಾಡ್ಕೊಳ್ತೀನಿ ಮೆಂತ್ಯ ಸೊಪ್ಪನ್ನ. ನೋಡಿ, ಇಲ್ಲಿ ಸ್ವಲ್ಪ ಸುತ್ತ ಕಲ್ಕಂಬ್ರ ಗಿಡ ಇದೆ, ಮಧ್ಯದಲ್ಲಿ ಜಾಗ ಇದೆ ಸ್ವಲ್ಪ. ಆ ಜಾಗದಲ್ಲೂ ನಾನು ಮೆಂತ್ಯ ಸೊಪ್ಪನ್ನ ನಾನು ಬೆಳ್ಕೊಂಡಿದ್ದೀನಿ. ಜಾಸ್ತಿ ಏನು ಬೆಳ್ಕೊಳ್ತಿಲ್ಲ, ಸ್ವಲ್ಪನೇ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ನಾನು ಬೆಳ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಟ್ರೈ ಮಾಡಿ. ಕಮ್ಮಿ ಜಾಗದಲ್ಲಿ ಮೆಂತ್ಯ ಸೊಪ್ಪನ್ನ ಈಸಿಯಾಗಿ ಬೆಳ್ಕೊಬೋದು. ನೋಡಿ, ನಾನು ಇನ್ನೊಂದು ಕಡೆಯೂ ಚೆಲ್ಕೊಂಡಿದ್ದೀನಿ. ಅದು ಖಾಲಿ ಆದಮೇಲೆ ಇದನ್ನು ಕಿತ್ಕೊಳ್ತೀನಿ. ಸ್ವಲ್ಪನೇ ನಾನು ಮೆಂತ್ಯ ಸೊಪ್ಪನ್ನ ನನ್ನ ಮನೆಗೆ ಆಗೋಷ್ಟು ನಾನು ಚೆಲ್ಕೊಂಡು ಕೊಂಡಕ್ಕೆ ಹೋಗಲ್ಲ, ದುಡ್ಡು ಕೊಟ್ಟು ನಾನು ತೊಗೊಂಬರೋದಿಲ್ಲ. ಮನೆಗೆ ತರೋ ಸೀಡ್ಸಿಂದನೇ ನಾನು ಮೆಂತ್ಯ ಸೊಪ್ಪನ್ನ ಬೆಳ್ಕೊತಾ ಇದ್ದೀನಿ. ದಯವಿಟ್ಟು ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಫ್ರೆಂಡ್.